ನಾವು ಹಾಗೆಯೇ ಕುಪ್ಪಳ್ಳಿ ಎಲ್ಲ ಮುಗಿಸ್ಕೊಂಡು ಅಂದವಿ ಹೋಗ್ಬೇಕಾದ್ರೆ ಕೋಣಂದೂರು ಅನ್ನೋ ಊರಲ್ಲಿ ನಮಗೆ ಒಂದು ಹೋಟೆಲ್ ಸಿಕ್ತು. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಅಡ್ಜಸ್ಟ್ ಆಗೋಂಥ ಹೋಟ್ಲುಗಳು ಸಿಗೋದು ಕಷ್ಟ. ಹಂಗಾಗಿ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ನಮಗೆ ಫಸ್ಟು ಫುಡ್ ಪ್ರಿಫ್ರೆನ್ಸು. ಮಕ್ಕಳು ಕೂಡ ಹಶ್ವಾಗಿತ್ತು ಆಗಲೇ. ಎಲ್ಲೂ ನಮ್ಗೆ ಹೋಟ್ಲುಗಳು ನೀಟಾಗಿ ವೆಜಿಟೇರಿಯನ್ ಸಿಗಲಿಲ್ಲ. ಆದ ಕಾರಣ ಸರ್ಚ್ ಮಾಡ್ಕೊತಾನೆ ಬಂದ್ವಿ. ಅಲ್ಲಿ ನಮಗೆ ಕೋಣಂದೂರಲ್ಲಿ ಒಂದು ಹೊಸ ಹೋಟ್ಲು ಶುರುವಾಗಿತ್ತು, ಪ್ಯೂರ್ ವೆಜ್ ಅಂತ. ಅಲ್ಲಿ ಊಟನೂ ಚೆನ್ನಾಗಿತ್ತು ಕೂಡ. ಊಟ ಮಾಡ್ಕೊಂಡ್ವಿ. ಹಾಗೆ ಬಿಸಿಲು ಧಗೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ದೂರ ಸಾಗಿಬಿಟ್ಟು ಮತ್ತೆ ಅಲ್ಲಿ ಕಬ್ನಲ್ಲೆಲ್ಲ ಸಿಕ್ತು ನಮಗೆ. ಕಬ್ನಲ್ಲೆಲ್ಲ ಕುಡ್ಕೊಂಡ್ವಿ. ನಮ್ಮ ಮನೆಯವ್ರು ನನಗೆ ನೋಡ್ರಿ ಚಾರ್ಜ್ ಮಾಡ್ತಾಯಿದ್ದಾರೆ, ಏನಮ್ಮ ನೀನು ಟೂರ್ ಮಾಡೋಕ್ಕೆ ಬಂದಿದ್ಯಾ, ಕಾರ್ ಹತ್ತಿದ ತಕ್ಷಣ ನಿದ್ದೆ ಮಾಡ್ತೀಯಾ ನೀನು, ಇಷ್ಟು ದೂರ ಮಲ್ಗಕ್ಕೆ ಬಂದಿದ್ಯಾ ಅಂತೇಳಿ ನನಗೆ ಚಾರ್ಜ್ ಮಾಡ್ತಾಯಿದ್ರು. ಹಾಗೆಯೇ ನಾವು ಆನ್ ದ ವೇ ಹೋಗ್ತಾ ಇರೋದ್ರಿಂದ ಜೋಗನೂ ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ ನಾವು. ನೋಡಿ, ಇದು ಜೋಗ ಫಾಲ್ಸ್ ಬ್ಯಾಕ್ ವಾಟರ್ ಇದೆಲ್ಲನ. ಇಲ್ಲೇ ಎಲ್ಲನೂ ಮುಂಗಾರು ಮಳೆ ಇವೆಲ್ಲ ಫಿಲಮ್ ಶೂಟಿಂಗ್ಸ್ ಎಲ್ಲ ನಡೆದಿರೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸೀನರಿ ಎಲ್ಲ. ಈ ನೇಚರ್ ಎಲ್ಲ ನೋಡ್ತಾ ಇದ್ದರೆ ತುಂಬ ಕಾಮಾಗಿರುತ್ತೆ. ನನಗಂತೂ ಗಾಡಿ ಹತ್ತಿದ ತಕ್ಷಣವೇ ನಿದ್ದೆ ಬೇಕು ಅಂತ ಅನಿಸುತ್ತೆ. ಆ ಥರ ಫೀಲ್ ಆಗುತ್ತೆ. ನಾವೀಗ ಜೋಗದ ಗುಂಡಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಹೊಸದಾಗೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಅದರಲ್ಲೇ ನೋಡೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ನಾವಿವಾಗ ಫಾಲ್ ಕಡೆ ಹೋಗ್ತಾ ಇದ್ದೀವಿ, ನೋಡೋಣ ಅಂತೇಳಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆಯೇ ಈಗೆಲ್ಲ ಅದನ್ನು ವೈವಿಧ್ಯಮಯವಾಗಿ ಮಾಡಬೇಕು ಅಂತೇಳಿ ಪ್ರವಾಸೋದ್ಯಮನ ಎಲ್ಲ ಕನ್ಸ್ಟ್ರಕ್ಷನ್ಗಳು ಹೊಸದಾಗಿ ಎಲ್ಲನ ಮಾಡ್ತಾ ಇದ್ದಾರೆ. ಫಾಲ್ಸಲ್ಲಿ ಅಷ್ಟೇ ನೀರೇನು ಕಾಣಲಿಲ್ಲ. ಆದರೆ ನಿಮಗೆ ನಾನು ಒಂದು ಆರೋ ಮಾರ್ಕಲ್ಲಿ ತೋರಿಸಿದ್ದೀನಿ ನೋಡ್ರಿ. ರಾಣಿ ಸೀರೆ ಕಲರ್ಫುಲ್ಲಾಗಿದೆಯೇನೋ ಅನ್ನೋ ಥರ ರೈನ್ಬೋ ಕಲರಲ್ಲಿ ನೀರು ಬೀಳಬೇಕಾದ್ರೆ ಕಲರಾಗಿ ಕಾಣ್ತಾ ಇದೆ ನೋಡಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದು ಮಾತ್ರನ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಹಾಗೇನೆ ನೋಡಿ, ಅಲ್ಲಿ ನಿಸರ್ಗ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಅಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ವಾತಾವರಣ. ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಏನಂತೀವಲ್ಲ, ಸೆಕೆ ಅನ್ನಿಸ್ತಾ ಇರುತ್ತೆ. ಆದ್ರೂ ರೋಡ್ ಮಧ್ಯ ವೆಹಿಕಲಲ್ಲಿ ಪಾಸ್ ಆಗ್ತಾ ಇರುವಾಗ ತಂಗಾಳಿಗೆ ನಿದ್ದೆನೇ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು 1 ಅವರ್ಗೆ ಬಂದು ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೋಟಿಂಗ್ ಆಗಲೇ ಕ್ಲೋಸಿಂಗ್ ಟೈಮು 5:30 ಆಗಿತ್ತು. ನಾವಲ್ಲಿ ರೀಚ್ ಆದಾಗ ಆಗೋದಿಲ್ಲ, ಇವಾಗ ಅಲ್ಲಿ ಅಲೋನೂ ಇಲ್ಲ, ಕ್ಲೋಸ್ ಆಗಿದೆ ಅಂತ ಹೇಳಿದರು. ಆಗ ನೆಕ್ಸ್ಟ್ ಬಂದಿದ್ದೆ ನಾವು ಈಕೋ ಬೀಚ್ ಅಂತ, ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ನಾವು ನೀರಿಗೆ ಇಳಿದ್ರೆ ಮೇಲಕ್ಕೆ ಕರೀತಾರೆ, 6 ಗಂಟೆಗೆ ಕ್ಲೋಸಲ್ಲಿ ಯಾರೂ ಇರೋ ಆಗಿಲ್ಲ ಅಂತ. ಎಲ್ಲ ಕಡೆನೂ ಅಷ್ಟೇ. ಹಾಗಾಗಿ ನಾವು ಅಲ್ಲಿ ಇಳಿಯೋ ಪ್ರಯತ್ನ ಮಾಡಲಿಲ್ಲ. ಸ್ವಲ್ಪ ಹಾಗೆ ನಮ್ಮ ಮನೆಯವರು ಸಣ್ಣ ಪಾಪು ಇದ್ನಲ್ಲ, ನಮ್ಮ ತಮ್ಮನ ಮಗ, ಅವನನ್ನು ನೀರಲ್ಲಿ ಇಳಿಸ್ಕೊಂಡ್ರಲ್ಲೇ ಗಂಡು ಮಕ್ಕಳೆಲ್ಲ. ಅವರು ಹಿಂಗೆ ಶರ್ಟ್ ಹಾಕೊಂಡ್ರಾಯ್ತು ಅಂತೇಳಿ ಅಲ್ಲಿ ಸ್ವಲ್ಪ ಆಟ ಆಡಿ ಹಿಂಗೆ ಬಂದ್ವಿ. ನೆಕ್ಸ್ಟ್ ನಾವು ಇಡಗುಂಜಿ ಇಲ್ಲಿಂದ 9 ಕಿಲೋಮೀಟ್ರ್ ದೂರ ಇತ್ತು. ಹಂಗಾಗಿ ನಾವು ಇಲ್ಲಿಗೆ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ, ಟೈಮ್ ಕೂಡ ಆಗಿತ್ತು 8:30ಗೆ ಮಹಾಮಂಗಳಾರತಿ, ಬೇಗ ಹೋಗಿ ಅಂತ ಹೇಳಿದರು. ನಾವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದರ್ಶನ ಮಾಡೋದಕ್ಕೆ ಅಂತಂದು ಒಳಗಡೆ ಹೋದ್ವಿ. ದರ್ಶನ ಏನೋ ಚೆನ್ನಾಗಾಯಿತು. ಫೋಟೋಗಳನ್ನು ನಾನು ತೆಗಿಯೋ ಆಗಿಲ್ಲ ಅಲ್ಲಿ. ಹಾಗೆಯೇ ಮಂಗಳಾರತಿ ಮಾಡಿಸ್ಕೊಂಬಂದು ಹೊರಗೆ ತುಂಬ ಹಸುಗಳೆಲ್ಲ ಮಲಗಿತ್ತು. ಹಾಗಾಗಿ ಒಂದು ಅರ್ಧ ಕೆಜಿ ಅಷ್ಟು ಬಾಳೆಹಣ್ಣು ತೊಗೊಂಡು ನಾನು ಎಲ್ಲ ಹಸುಗಳಿಗೂ, ಕರುಗಳು ಭಾಳ ಇತ್ತು, ಅವಕ್ಕೆಲ್ಲ ಕೊಟ್ಕೊಂಡು ನಾನು ನನ್ನ ಅಳಿಯ ಎಲ್ಲ ಕೊಟ್ಟು ಮಾತಾಡಿಕೊಂಡು ಹಾಗೆ ಬಂದ್ವಿ. ಅಲ್ಲಿ ಊಟಕ್ಕೆ ಅಷ್ಟೊಂದು ಇದಿರಲಿಲ್ಲ ನಮಗೆ ಅವಕಾಶ ಊಟ ಮಾಡೋದಕ್ಕೆ. ಹಂಗಾದರೂ ಕೂಡ ನಾವು ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಏನಾದ್ರು ತಿನ್ಕೊಳ್ಳೋಣ ಅಂಥೇಳಿ ಅಲ್ಲೊಂದು ಟೀ ಶಾಪ್ ಇತ್ತು, ಬಜ್ಜಿ ಟೀ ಅಂತ. ಅಲ್ಲಿ ನಮ್ಮ ಮನೆಯವ್ರು ಒಂದು ಪ್ಲೇಟ್ ಟೇಸ್ಟ್ ನೋಡಿ ಚೆನ್ನಾಗಿದೆ, ಎಲ್ಲರೂ ತಿಂದ್ಕೊಡ್ರಿ ಸದ್ಯಕ್ಕೆ ಮುರುಡೇಶ್ವರ ಹೋಗೋ ತನಕ ಅಂತೇಳಿ ಕೊಡಿಸಿದ್ರು. ಎಲ್ಲ ತಿಂದ್ಕೊಂಡು ನಾವು ಮುರುಡೇಶ್ವರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಅಂತೂ ಇಂತೂ ಮುರುಡೇಶ್ವರ ರೀಚ್ ಆದ್ವಿ. ನಾವು 9:30 ಅಷ್ಟೊತ್ತಿಗೆ ಮುರುಡೇಶ್ವರ ಬಂದ್ವಿ. ಅಲ್ಲಿ ನಾವು ಹೋಟ್ಲನ್ನು ಹುಡುಕಬೇಕಾಗಿತ್ತು ಮತ್ತು ರೂಮನ್ನು ಮಾಡಬೇಕಾಗಿತ್ತು. ಹಾಗಾಗಿ ನಾವು ಒಂದು ಕಡೆ ಗಾಡಿ ಪಾರ್ಕ್ ಮಾಡಿ ಸರ್ಚಿಂಗ್ ಮಾಡಿದ್ವಿ, ರೂಮ್ಗಳೆಲ್ಲ ಎಲ್ಲಿ ಸಿಗತ್ತೆ. ಮೊದಲು ಸಸ್ಯಾಹಾರಿ ಹೋಟ್ಲು ಹುಡುಕಿದ್ವಿ ನಾವು. ಅಲ್ಲಿ ರೇರು ಸಿಗೋದು ನಮಗೆ ಸಸ್ಯಾಹಾರಿ ಹೋಟ್ಲುಗಳು. ಹಾಗಾಗಿ ಅಯೋಧ್ಯೆ ಅಂತೇಳಿ ಸಸ್ಯಾಹಾರಿ ಹೋಟ್ಲು ನಮಗೆ ಸಿಕ್ತು. ಅವರೇ ಕೂಡ ನಮಗೆ ರೂಮನ್ನು ಅರೇಂಜ್ ಮಾಡಿ ಕೊಟ್ಟರು.
ಫ್ಯಾಮಿಲಿ ಹೆಂಗೆ ಕೊಡ್ರಿ ನಮಗೆ ರೂಮು ಅಂತ ಕೇಳ್ಕೊಂಡ್ವಿ. ಅವ್ರಿಗೆ ಗೊತ್ತಿರೋ ಕಡೆಯಿಂದ ನಮಗೆ ಒಳ್ಳೆ ರೂಮನ್ನು ಕೊಟ್ಟರು. ಹಾಗೆ ನಾವೊಂದು ಪಾನ್ ಹಾಕ್ಕೊಂಡು ನಾವು ಚೆಕ್ಕಿನ್ ಆದ್ವಿ. ರೂಮ್ ಒಳಗೆ ಹೋಗಿ ಬೆಳಗ್ಗೆ ಪೂಜೆಗೆ ಹೋದಾಗ ನಾನು ನೆಕ್ಸ್ಟ್ ವ್ಲಾಗನ್ನು ಮಾಡ್ತೀನಿ. ಬಾಯ್, ಮತ್ತೆ ಸಿಗೋಣ.